ಕಂಟೈನರ್ ಬಿದ್ದು 6 ಮಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಯಿಂದ ಶಾಕ್ಗೆ ಒಳಗಾಗಿದ್ದ ಚಂದ್ರಂ ತಂದೆ. ಮಹಾರಾಷ್ಟ್ರದ ಮೊರಬಗಿಯಲ್ಲಿ ಚಂದ್ರಂ ತಂದೆ ಸಾವನ್ನಪ್ಪಿದ್ದಾರೆ. ಘಟನೆಯಿಂದ ಶಾಕ್ಗೆ ಒಳಗಾಗಿದ್ದ ಚಂದ್ರಂ ತಂದೆ ಮಹಾರಾಷ್ಟ್ರದ ಮೊರಬಗಿಯಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಶಾಕ್ಗೆ ಒಳಗಾಗಿದ್ದ ಈರಗೊಂಡ ಏಗಪ್ಪಗೋಳ್ 80 ವರ್ಷ ಅವರಿಗೆ ನಿಧನ ಹೊಂದಿದ್ದಾರೆ. ಸಾಂಗ್ಲಿ ಜಿಲ್ಲೆಯ ಮೊರಬಗಿ ಗ್ರಾಮದಲ್ಲಿ ಸಂಜೆ ನಿಧನರಾಗಿದ್ದಾರೆ. ಡಿಸೆಂಬರ್ 22ರಂದು ಬೇಗೂರು ಬಳಿ ಆಕ್ಸಿಡೆಂಟ್ ಸಂಭವಿಸಿರುತ್ತೆ. ಕಂಟೈನರ್ ಬಿದ್ದು 6 ಮಂದಿ ಸಾವನ್ನಪ್ಪಿರ್ತಾರೆ. ಮಗನ ಸಾವಿನಿಂದ ಶಾಕ್ಗೆ ಒಳಗಾಗಿದ್ದ 80 ವರ್ಷದ ಈರಗೊಂಡ ಏಗಪ್ಪಗೋಳ ನಿಧನ ಹೊಂದಿದ್ದಾರೆ. ಮಹಾರಾಷ್ಟ್ರದ ಮೊರಬಗಿಯಲ್ಲಿ ಚಂದ್ರಂ ತಂದೆ ಇಂದು ಸಂಜೆ ನಿಧನರಾಗಿದ್ದಾರೆ. ಸಾಂಗ್ಲಿ ಜಿಲ್ಲೆಯ ಮೊರಬಗಿ ಗ್ರಾಮದಲ್ಲಿ ಅವರು ನಿಧನರಾಗಿದ್ದಾರೆ. ಡಿಸೆಂಬರ್ 22ನೇ ತಾರೀಕು ಬೇಗೂರು ಬಳಿ ಭೀಕರ ಆಕ್ಸಿಡೆಂಟ್ ಸಂಭವಿಸಿರುತ್ತೆ. 6 ಮಂದಿ ಸಾವನ್ನಪ್ಪಿರ್ತಾರೆ. ಈ ಘಟನೆ ಬಳಿಕ ಆಘಾತಕ್ಕೆ ಒಳಗಾಗಿರ್ತಾರೆ ಚಂದ್ರಮ್ಮ ಅವರ ತಂದೆ ಈರಗೊಂಡ. 80 ವರ್ಷ ವಯಸ್ಸು ಅವರಿಗೆ. ಅನಾರೋಗ್ಯದ ಜೊತೆಗೆ ಕುಟುಂಬಸ್ಥರ ಸಾವಿನಿಂದ ಅವರು ನೊಂದಿರ್ತಾರೆ. ಈಗ ಇಂದು ಸಂಜೆ ನಿಧನ ಹೊಂದಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮಗ, ಸೊಸೆ ಹಾಗೂ ಮೊಮ್ಮಕ್ಕಳ ಸಾವಿನಿಂದ ಆಘಾತಕ್ಕೆ ಒಳಗಾಗಿದ್ರು. ಮೊದಲೇ ಅನಾರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಇದೀಗ ತಮ್ಮ ಪುತ್ರ ಚಂದ್ರಮ್ಮ ಸಾವಿನಿಂದ ಅವರು ಆಘಾತಕ್ಕೆ ಒಳಗಾಗಿದ್ರು. ಇನ್ನು ಅವರ ಆರೋಗ್ಯ ಮತ್ತೆ ಕ್ಷೀಣಿಸುತ್ತಾ ಬಂತು. 80 ವರ್ಷ ವಯಸ್ಸಿನ ಈರಗೊಂಡ ನಿಧನ ಹೊಂದಿದ್ದಾರೆ. ಅನಾರೋಗ್ಯದ ಜೊತೆ ಕುಟುಂಬಸ್ಥರ ಸಾವಿನಿಂದ ನೊಂದಿದ್ದಂತಹ ಈರಗೊಂಡ ಇಂದು ಸಂಜೆ ಸಾಂಗ್ಲಿ ಜಿಲ್ಲೆಯ ಮೊರಬಗಿಯಲ್ಲಿ ನಿಧನರಾಗಿದ್ದಾರೆ.